ಏನಪ್ಪ ವಿಷಯ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡ್ತಿದ್ರಿ ವಿದ್ಯಾರ್ಥಿ ಭವನಲ್ಲಿ ಬರೀ ಮಸಾಲೆ ದೋಸೆ ತೋರಿಸಿದಿರಲ್ಲ ಗುರು, ಸಿಕ್ಕಾಪಟ್ಟೆ ಐಟಮ್ ಸಿಗುತ್ತೆ, ತೋರಿಸ್ರಿ ಅಂತ ಇನ್ಸ್ಟಾಗ್ರಾಮ್ಗಳು ಕೂಡ ಡಿ ಎಮ್ ಮಾಡಿದ್ರಿ, ಆದಮೇಲಿಂದ ನನಗೆ ಕಮೆಂಟ್ ಕೂಡ ಮಾಡಿದ್ರಿ. ಸೊ ಹಾಗಾಗಿ ಇದಕ್ಕೋಸ್ಕರ ಆನ್ ಪಬ್ಲಿಕ್ ಡಿಮಾಂಡ್ ನಾನು ಮತ್ತೆ ಹೋಗ್ತಾ ಇದ್ದೀನಿ ವಿದ್ಯಾರ್ಥಿ ಭವನ ಶಿವಮೊಗ್ಗ 5ನೇ ಬ್ರಾಂಚಿಗೆ. ಸೊ ಇವತ್ತು ನಾವು ವಿದ್ಯಾರ್ಥಿ ಭವನಲ್ಲಿ ಏನು ಟ್ರೈ ಮಾಡೋಣ ಅಂತ ಹೇಳಿದ್ರೆ ಸಖತ್ತಾಗಿರೋ ನಾರ್ತ್ ಹಾಗೂ ಚೈನೀಸ್ನ ಟ್ರೈ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಇನ್ನೂ ಕೂಡ ಹಲವಾರು ಐಟಮ್ಗಳು ಸಿಗುತ್ತೆ. ಸೊ ನಾರ್ತಲ್ಲಿ ಕೂಡ ಎನ್ ನಂಬರ್ ಆಫ್ ಐಟಮ್ಗಳು ಅವ್ರ ಹತ್ರ ಸಿಗುತ್ತೆ. ಆದಮೇಲಿಂದ ಚೈನೀಸ್ ಒಂದು ಕೇಳುವಾಗ ಸಿಕ್ಕಾಪಟ್ಟೆ ಐಟಮ್ ಇರುತ್ತೆ. ಸೊ ಬನ್ನಿ ಹೋಗೋಣ, ಸಖತ್ತಾಗಿರೋ ನಾರ್ತ್ ಹಾಗೂ ಚೈನೀಸ್ನ ಟ್ರೈ ಮಾಡ್ಕೊಂಬರೋಣ. ವಿದ್ಯಾರ್ಥಿ ಭವನ ಅಂದರೆ ಜನ ಅಂದರೆ ವಿದ್ಯಾರ್ಥಿ ಭವನಗಳು ಯಾವಾಗಲೂ ರಶ್ ಇದ್ದೇ ಇರುತ್ತೆ. ಸೊ ಬನ್ನಿ ಒಳಗೋಣ. ಪ್ಯಾಲೇಸ್ ಹೋಟ್ಲ್ ಅಂತಲೇ ಫೇಮಸ್ ಆಗ್ಬಿಟ್ಟೈತೆ ನಮ್ಮ ಶಿವಮೊಗ್ಗದಲ್ಲಿ ವಿದ್ಯಾರ್ಥಿ ಭವನ 5ನೇ ಬ್ರಾಂಚು. ಸೊ ನೋಡ್ಬೋದು ನೀವು, ಪಾರ್ಕಿಂಗ್ ಎಲ್ಲ ಇದೆ. ಸೊ ಲೊಕೇಶನ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಬನ್ನಿ ಒಳಗೋಗೋಣ. ಸೊ ಯಾವಾಗಲೂ ನಿಮಗೆ ಒಳಗೋಗಿದ ತಕ್ಷಣ ಒಂಥರ ಪ್ಲೆಸೆಂಟ್ ಫೀಲಿಂಗ್ ಕೊಡುತ್ತೆ, ಒಂದು ಪೀಸ್ಫುಲ್ ನೇಚರ್ ಇರುತ್ತೆ. ಸೊ ಒಳಗಡೆ ಬಂದಿದ ತಕ್ಷಣ ಸೊ ನೋಡ್ಬೋದು ಆಲ್ಮೋಸ್ಟ್ ಜನ ಇದ್ದೇ ಇರ್ತಾರೆ, ತಲೆ ಕೆಡಿಸ್ಕೊಳೋದೇನೆಲ್ಲ ಬ್ಯುಸಿ ಇದ್ದೇ ಇರುತ್ತೆ ಹೋಟೆಲು. ಸೊ ಇವತ್ತು ನಾನು ಬಂದಿದ್ದೀನಿ ಮೇಯ್ನಾಗಿ ನಾರ್ತ್ ಹಾಗೂ ಚೈನೀಸ್ನ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಸೊ ಬನ್ನಿ ನೋಡೋಣ ಯಾವ ಥರ ಇರುತ್ತೆ ನಾರ್ತ್ ಹಾಗೂ ಚೈನೀಸು ಅಂತ. ಸೊ ಈಗ ನಮ್ಮ ಓನರ್ ಆದಂಥ ವಿನಯ್ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಸೊ ವಿನಯ್ ಅವರು ಹೇಗಿದ್ದೀರಾ? ಸೂಪರ್, ನೀವು ಹೇಗಿದ್ದೀರಾ ಸರ್? ನಾನು ಸೂಪರ್. ಸೊ ನಾನು ಮತ್ತೆ ಬಂದಿದ್ದೀನಿ ಇವತ್ತು. ಏನಕ್ಕೆ ಅಂತ ಹೇಳಿದ್ರೆ ಆನ್ ಪಬ್ಲಿಕ್ ಡಿಮಾಂಡ್. ತುಂಬ ಜನ ಕೇಳಿದ್ರು ಬರೀ ಮಸಾಲೆ ದೋಸೆ ತೋರಿಸಿದ್ರೆ ಬೇರೆ ಐಟಮ್ ತುಂಬ ಚೆನ್ನಾಗಿ ಸಿಗುತ್ತೆ ವಿದ್ಯಾರ್ಥಿ ಭವನಲ್ಲಿ ಅಂತ. ಸೊ ಇವತ್ತು ನಾನು ಏನಕ್ಕೆ ಬಂದಿನಿ ಅಂತ ಹೇಳಿದ್ರೆ ನಾರ್ತ್ ಹಾಗೂ ಚೈನೀಸ್ ನಿಮ್ಮಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಹೇಳಿದರೆ. ಸೊ ಹಾಗಾಗಿ ಇವತ್ತು ಚೈನೀಸ್ ಹಾಗೂ ನಾರ್ತ್, ನೀವು ಹೇಳಿ ನಾರ್ತಲ್ಲಿ ಏನು ತುಂಬ ಚೆನ್ನಾಗಿ ಸಿಗುತ್ತೆ ನಿಮ್ಮಲ್ಲಿ? ನಮ್ಮ ಶಿವಮೊಗ್ಗದಲ್ಲಿ ನಾರ್ತನ್ನ ತುಂಬ ಇಷ್ಟಪಡೋದು ಅಂದರೆ ನಮ್ಮದು ದಾಲ್ ಕಿಚಡಿ, ಹಾಗೆ ಮಶ್ರೂಮ್ ಬಿರಿಯಾನಿ, ಆಮೇಲೆ ಮೊಗಲೆ ಬಿರಿಯಾನಿ, ಆಮೇಲೆ ವೆಜ್ ಕಡಾಯಿ, ಆಮೇಲೆ ವೆಜ್ ಟಿಕ್ಕಾ, ಹೀಗೆ ತುಂಬ ನಾರ್ತ್ ಇಂಡಿಯನ್ಸ್ನು ತುಂಬ ಇಷ್ಟಪಡ್ತಾರೆ. ಯಾಕೆಂದರೆ ನಮ್ಮದು ನಾರ್ತಲ್ಲೇ ಸ್ಪೆಷಲ್ಲಾಗಿ ನೇಮ್ ಮಾಡಿದೆ ವಿದ್ಯಾರ್ಥಿ ಭವನ. ತುಂಬ ಚೆನ್ನಾಗಿದೆ ನಾರ್ತ್ ಇಂಡಿಯನ್ ಫುಡ್. ಸೊ ಬ್ರೆಡ್ಸಲ್ಲಿ ಯಾವ್ದು ಚೆನ್ನಾಗಿದೆ? ರೋಟೀಸ್ ಕರಿ ಎಲ್ಲ? ಹಾಂ, ರೋಟೀಸಲ್ಲಿ ಕುಲ್ಚಾ ಬರುತ್ತೆ, ರೋಟಿ ಬರುತ್ತೆ, ಆಮೇಲೆ ನಾನ್ ಆಗಲಿ, ಆಲೂ ಪರೋಟ, ಇದನ್ನು ತುಂಬ ಜನ ಇಷ್ಟಪಡ್ತಾರೆ. ಹಾಗೆ ತುಂಬ ಇಲ್ಲೂ ತಿಂತಾರೆ, ಹಾಗೆ ಪಾರ್ಸಲ್ ಕೂಡ ತೊಗೊಂಡೋಗಿ ಮನೇಲಿ ತಿಂದು ನಮ್ಗೆ ಫೋನ್ ಮಾಡಿ ಕೂಡ ಹೇಳ್ತಾರೆ ಇದು ತುಂಬ ಚೆನ್ನಾಗಿತ್ತು ಸರ್, ನಾವು ನೆಕ್ಸ್ಟ್ ಎಲ್ಲೇ ಇದ್ದರೂ ನಾವು ಬರ್ಡೇ ಆಗಲಿ ಫ್ಯಾಮಿಲಿ ಫಂಕ್ಷನ್ ಆಗಲಿ ಇಲ್ಲೇ ಟ್ರೈ ಮಾಡ್ತೀವಿ ಅಂತಲೇ ಹೇಳ್ತಾರೆ. ಈಗ ತಾನೇ ನಮ್ಮ ವಿದ್ಯಾರ್ಥಿ ಭವನ 5ನೇ ಬ್ರಾಂಚಿಗೆ ಬಿಗ್ ಬಾಸ್ ಸೀಸನ್ 10 ವಿನ್ನರ್ ಆದಂಥ ಕಾರ್ತಿಕ್ ಅವ್ರು ಬಂದಿದ್ದರು. ಸೊ ಕಾರ್ತಿಕ್ ಅವ್ರು ಬಂದು ಈಗ ಜಸ್ಟ್ ಈ ಟಿಫಿನ್ ಎಲ್ಲ ತಿಂದು ಹೋದರು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಸೊ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂತ ಹೇಳಿದ್ರೆ ತುಂಬ ಬ್ಯುಸಿ ಇದ್ರು ಅವರು. ಸರ್ ನಾರ್ತಿಂದು ನಿಮಗೆ ಮೇಲ್ಗಡೆ ಸರ್ವಿಸ್ ಹಾಲ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ. ಇವಾಗ AC ಕಂಪಾರ್ಟ್ಮೆಂಟಿಗೆ ಹೋಗೋಣ ಈಗ. ಸೊ ನೋಡ್ಬೋದು ನೀವು, ಒಳಗಡೆ ಹೋಗಿದ ತಕ್ಷಣ ನಿಮಗೆ ಪ್ಲೆಸೆಂಟ್ ಫೀಲಿಂಗ್ ಇದೆ. ಸೊ ನಾನು ಫಸ್ಟ್ ವೀಡಿಯೋದಲ್ಲಿ ನಿಮಗೆ ಅಷ್ಟು ತೋರಿಸ್ತಿರಲಿಲ್ಲ. ಸೊ ನೋಡ್ಬೋದು ಇವಾಗ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ಸೊ ಏನಪ್ಪ ವಿಷಯ ಅಂತ ಹೇಳಿದ್ರೆ ಇಲ್ಲಿ ರಿಸರ್ವ್ ಬೋರ್ಡ್ ನೋಡ್ತಾ ಇದ್ದಾರೆ ನೀವು. ಏನಕ್ಕಂತ ಹೇಳಿದ್ರೆ ಇಲ್ಲಿ ಫೋನ್ ಮಾಡಿ ಮುಂಚೆನೇ ಬುಕ್ ಮಾಡಿ ಇಟ್ಕೊಂಡಿರ್ತಾರೆ, ನಮಗೆ ಇಷ್ಟು ಟೇಬಲ್ ಬೇಕು, 2 ಟೇಬಲ್ ಬೇಕು, 3 ಟೇಬಲ್ ಬೇಕು ಅಂತ. ಸೊ ಆ್ಯಸ್ ಯು ಕ್ಯಾನ್ ಸಿ ಇಲ್ಲಿ ನೋಡ್ಬೋದು, ಇಲ್ಲಿ ಸಾಸಸ್ಗಳೆಲ್ಲ ಡೈಲಿ ಚೇಂಜ್ ಮಾಡ್ತಾರೆ ಅಂತ ಹೇಳಿದ್ರು. ಸೊ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ ನೋಡ್ಬೋದು. ಸೊ ವಿದ್ಯಾರ್ಥಿ ಭವನ ಇದೆ ನಿಮಗೆ ಕಂಪ್ಲೀಟಾಗಿ ಹೈಜಿನಿಕ್ ಹಾಗೂ ಒಳ್ಳೆ ಕ್ವಾಲಿಟಿ ಫುಡ್ಡಿಗೆ ಫೇಮಸ್ ಆಗಿದೆ. ಸೊ ಈಗ ನೋಡ್ಬೋದು ಹಾಲ್ ಈ ಥರ ಇದೆ. ಸೊ ಈಗ ನೋಡ್ಬೋದು ಶೆಫ್ ರಾಜಕುಮಾರ್ ಇದ್ದಾರೆ, ಹೆಡ್ ಕುಕ್ ಮಾತು. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ಹೇಳಿ, ನಿಮ್ಮಲ್ಲಿ ಏನು ತುಂಬ ಚೆನ್ನಾಗಿ ಸೇಲ್ ಆಗುತ್ತೆ? ಸರ್ ನಮ್ಮ ಹೋಟೆಲ್ಲಿ ಫೇಮಸ್ ಇದೆ ದಾಲ್ ಫ್ರೈ, ಪನ್ನೀರ್ ಬಟರ್ ಮಸಾಲ, ಕರಾಯಿ ಪನ್ನೀರ್, ಇದೆಲ್ಲ ಫೇಮಸ್ ಇದೆ. ಮುಗ್ಲೆ ಬಿರಿಯಾನಿ, ದಾಲ್ ಕಿಚಡಿ, ಅಂಡಿ ಬಿರಿಯಾನಿ, ಇದು ನಮ್ಮ ಹೋಟ್ಲೆಲ್ಲ ಫೇಮಸ್ ಇದೆ ಸರ್. ಸೊ ನನಗೆ ಇವತ್ತು ನೀವು ಪನ್ನೀರ್ ಕಾಜು ಮಸಾಲೆ ಮಾಡಿಕೊಡಿ, ಆಮೇಲೆ ಒಂದು ಕುಲ್ಚಾ. ಸರ್ ಓಕೆ ಸರ್. ಕುಲ್ಚಾ ಇದೆ, ಪರೋಟ ಇದೆ ಸರ್, ಆಲೂ ಪರೋಟ, ಪನ್ನೀರ್ ಪರೋಟ, ಸ್ಟಫ್ ಪರೋಟ, ಇದು ನಮ್ಮ ಹೋಟೆಲ್ ಫೇಮಸ್ ಇದೆ ಸರ್. ಓಕೆ ಮಾಡಿಕೊಡಿ ಆಗಿದೆ ಸರ್. ಓಕೆ ಸರ್. ಓಕೆ. ನಮ್ಮ ಜೊತೆ ಇದ್ದಾರೆ ಹೆಡ್ ಶೆಫ್ ಆದಂಥ ಮಹೇಶ್ ಅವರು, ಚೈನೀಸ್ ಡಿಪಾರ್ಟ್ಮೆಂಟು. ಸರ್ ಹೇಳಿ, ಏನು ತುಂಬ ಫೇಮಸ್ ಇದೆ ನಿಮ್ಮಲ್ಲಿ? ಫೇಮಸ್ ಅಲ್ಲಿ ಮಶ್ರೂಮ್ ಪೆಪ್ಪರೆ, ಪನ್ನೀರ್ ಚಿಲ್ಲಿ, ಪನ್ನೀರ್ ಮಂಜೂರಿ, ಫ್ರೈಡ್ ರೈಸು, ಸೂಪ್ಗಳಲ್ಲಿ ಏನು? ಸೂಪಲ್ಲಿ ಲೆಮನ್ ಕೊಂಡರು, ಮಶ್ರೂಮ್ ಕಿಮಾಪು, ವೆಜ್ ಮಂಚು, ಈ ಥರ ಜಾಸ್ತಿ ಫೇಮಸ್ ಇದೆ. ಒಂದು ಲೆಮನ್ ಸೂಪ್ ಮಾಡಿಕೊಡಿ, ಕೊರಿಯಾಂಡರ್ ಸೂಪ್. ಮಾಡ್ಕೊಡ್ತೀನಿ. ಆಮೇಲೆ ಒಂದು ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡಿಕೊಡಿ. ಅಷ್ಟೇ ಹೋಗಬೇಕು, ಮಶ್ರೂಮ್ ಪೆಪ್ಪರೆ ಜಾಸ್ತಿ ಮುಗಿಂಗಿದೆ. ನಿಮಗೆ ಕಿಚನ್ ಒಳಗಡೆ ನಾನು ಬಂದಿದ್ದೀನಿ. ಸೊ ನಿಮಗೆ ಕೇಳಿಸ್ತಿದೆಯಾ ಇಲ್ಲ ಅಂತ ನನಗೆ ನನಗೂ ಗೊತ್ತಿಲ್ಲ. ಸೊ ಇಲ್ಲಿ ನೋಡ್ಬೋದು ನಾರ್ತ್ ಇಂಡಿಯನ್ಗೆ ಸ್ಪೆಷಲಾಗಿ ಎಲ್ಲ ರೆಡಿ ಆಗ್ತಾ ಇದೆ. ನೋಡ್ಬೋದು ಗೋಬಿ ಮಂಚೂರಿ ಆಗಿರ್ಬೋದು, ಆದಮೇಲಿಂದ ಪೂರ್ತಿ ನಿಮಗೆ ನಾರ್ತ್ ಇಂಡಿಯನ್ ಸೆಕ್ಷನ್ ಈ ಕಡೆ ಇದೆ. ಸೊ ರಿಯಲಿ ಸಾರಿ ಕೇಳಿಸ್ತಿರಲಿಲ್ಲ ಅಂತ ಹೇಳಿದ್ರೆ. ಸೊ ನಾನು ಟ್ರೈ ಮಾಡ್ತೀನಿ. ಸೊ ನೋಡ್ಬೋದು ನೀವು, ಪೂರ್ತಿ ಕಿಚನಲ್ಲಿ ನಿಮಗೆ ರೆಡಿ ಆಗ್ತಾನೆ ಇರ್ತಾ ಇಲ್ಲಿ ಕಂಪ್ಲೀಟಾಗಿ. ತಂದೂರಿ ಸೆಕ್ಷನಿಂದ ಹಿಡಿದು ಪೂರ್ತಿ ನಿಮಗೆ ನೋಡ್ಬೋದು ಇಲ್ಲಿ ನಾರ್ತ್ ಇಂಡಿಯನ್ ಐಟಮ್ ಇರೋದು, ಪನ್ನೀರ್ ಸಬ್ಜಿ ಇರ್ಬೋದು, ಆಮೇಲೆ ಗೋಬಿ ಮಂಚೂರಿ,
ಫ್ರೈಡ್ ರೈಸು ನೂಡಲ್ಸು ಎಲ್ಲ ರೆಡಿ ಆಗ್ತಿದೆ. ಸೊ ಈ ಕಡೆ ಏನು ನೋಡ್ತಾ ಇದ್ದೀರಾ ಇದು ಪೂರ್ತಿ ನಿಮಗೆ ಚೈನೀಸ್ ಸೆಕ್ಷನ್ ಇರುತ್ತೆ. ಸೊ ಈ ಕಡೆ ನೋಡ್ತಾ ಇದ್ದೀರಾ ಪೂರ್ತಿ ನಿಮಗೆ ನಾರ್ತ್ ಇರುತ್ತೆ. ಸೊ ರೋಟಿ ಅಲ್ಲಿ ಆಗ್ತಿದೆ ನೋಡ್ಬೋದು, ತಂದೂರಿ ರೋಟಿ ಆಗ್ತಾರೆ. ಸೊ ಇಲ್ಲಿ ನೋಡ್ಬೋದು ತಂದೂರಿ ರೋಟಿ. ಸೊ ನಿಮ್ಗೆ ಇಲ್ಲಿ ರೆಡಿ ಆಗುತ್ತೆ ಊಟ. ಸೊ ಐಟಮ್ಗಳು ಇಲ್ಲೆಲ್ಲ ಪೂರ್ತಿ ರೆಡಿ ಆಗುತ್ತೆ. ಸೊ ರೆಡಿ ಆಗಿದ ತಕ್ಷಣವೇ ಸೊ ನಿಮಗೆ ಅಲ್ಲಿ ಮುಂದ್ಗಡೆ ಸರ್ವಿಸ್ ಕೊಡ್ತಾರೆ. ಅಲ್ಲಿಂದ ಮೇಲ್ಗಡೆ ಕೂಡ ಲಿಫ್ಟ್ ಕೂಡ ಇದೆ ಇಲ್ಲಿ ನೋಡ್ಬೋದು, ಮೇಲ್ಗಡೆ ಸರ್ವಿಸ್ ಹಾಲಿಗೆ. ಸೊ ಮೇಲ್ಗಡೆ ಸರ್ವಿಸ್ ಹಾಲಿಗೆ ನೋಡ್ಬೋದು, ಇಲ್ಲಿ ಪೂರ್ತಿ ಲಿಫ್ಟ್ ಕಾಣುತ್ತೆ ನಿಮಗೆ. ಸೊ ಇಲ್ಲಿ ನೋಡ್ಬೋದು ಫುಡ್ ಲಿಫ್ಟ್ ಇದೆ. ಸೊ ನೀಟಾಗಿ ಮೇಲೆ ಹೋಗುತ್ತೆ, ಬಿಸಿ ಬಿಸಿಯಾಗಿ ಇರುತ್ತೆ. ನಾನ್ ಸ್ಟಾಪ್ ಆಗಿ ನಡೀತಾನೆ ಇರುತ್ತೆ ಕೆಲಸ. ಇಲ್ಲಿ ನೋಡ್ಬೋದು ವೆರೈಟೀಸ್ ಆಫ್ ನಾರ್ತ್ ಇಂಡಿಯನ್ ಡಿಶ್ ರೆಡಿ ಆಗ್ತಾ ಇದೆ. ಇಲ್ಲಿ ನೋಡ್ಬೋದು ಆಗಿದ ತಕ್ಷಣ ರೋಟಿಯಿಂದ ಇಲ್ಲಿ ಫ್ರೈಯಿಂಗ್ ಸೆಕ್ಷನ್ ಇದೆ. ಸೊ ಫ್ರೈಯಿಂಗ್ ಸೆಕ್ಷನಿಂದ ನಿಮಗೆ ಕಂಪ್ಲೀಟ್ ಆಗಿ ಇಲ್ಲಿ ಸರ್ವಿಸ್ ಸೆಕ್ಷನ್ ನೋಡ್ಬೋದು. ಸೊ ನಿಮಗೆ ಅಲ್ಲಿ ಸರ್ವಿಸ್ ಕೊಡ್ತಾ ಇದ್ದಾರೆ. ಸೊ ನಾವಿವತ್ತು ಚೈನೀಸಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ನನ್ನ ಹತ್ರ ಇದೆ ಈಗ ಇವ್ರದ್ದು ಹೋಟೆಲಿಂದ ಸ್ಪೆಷಲ್ ಆದಂಥ ಯಾವುದು ಅಂತ ಹೇಳಿದ್ರೆ ಲೆಮನ್ ಕೊರಿಯಾಂಡರ್ ಸೂಪ್ ಅಂತ ಹೇಳಿ ನೋಡ್ಬೋದು, ಬಿಸಿ ಬಿಸಿಯಾಗಿ ಕೊಟ್ಟಿದ್ದಾರೆ. ಸೊ ಬನ್ನಿ ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ನಾನು ಕೇಳಿದೆ ಇಲ್ಲಿ ಸುಮಾರು ಜನಕ್ಕೆ ಯಾವುದು ನಿಮಗೆ ಅಂದರೆ ರೆಕಮೆಂಡೇಷನ್ ಶೆಫ್ ಹತ್ರನೇ ಕೇಳಿದೆ. ಅವ್ರು ಹೇಳಿದ್ರು ಒನ್ ಆಫ್ ದ ಫಾಸ್ಟ್ ಮೂವಿಂಗ್ ಅಂತ ಹೇಳಿದ್ರೆ ಇವ್ರ ಹೋಟೆಲಲ್ಲಿ ಯಾವುದು ಅಂತ ಹೇಳಿದ್ರೆ ಲೆಮನ್ ಕೊರಿಯಾಂಡರ್ ಸೂಪ್ ಅಂತ ಹೇಳಿ. ಸೊ ಪ್ರೆಸೆಂಟೇಷನ್ ನೋಡ್ಬೋದು ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ, ಬಿಸಿ ಬಿಸಿಯಾಗಿ ಕೊಡ್ತಾರೆ ಆ್ಯಂಡ್ ಕ್ವಿಕ್ ಸರ್ವಿಸ್ ಆ್ಯಕ್ಚುಲಿ. ಸೊ ಬನ್ನಿ ಟೇಸ್ಟ್ ನೋಡೋಣ ಯಾವ ಥರ ಫುಲ್ಲು ಲೆಮನ್ ಫ್ಲೇವರು, ಬಾಯಿ ಹಿಡಿದ ತಕ್ಷಣ ಲೆಮನ್ ಫ್ಲೇವರ್ ಬರುತ್ತೆ ನಿಮಗೆ. ಆ್ಯಂಡ್ ಕೊರಿಯಾಂಡರ್ ಫ್ಲೇವರ್ ತುಂಬ ಸ್ಟ್ರಾಂಗಾಗಿ ಬರುತ್ತೆ, ಲೆಮನ್ ಫ್ಲೇವರ್ ತುಂಬ ಸ್ಟ್ರಾಂಗಾಗಿ ಬರುತ್ತೆ. ಬಾಯಿಗೆ ಸ್ಟಾರ್ಟಿಂಗ್ ನಿಮ್ಮ ಪ್ಯಾಲೆಟಿಗೆ ಒಂಥರ ಕ್ಲೆನ್ಸರ್ ಥರ ವರ್ಕ್ ಆಗುತ್ತೆ ಲೆಮನ್ನು. ಸೊ ಸಖತ್ತಾಗಿದೆ ಸೂಪ್ ಹತ್ರ. ಆಗಾಗ ಬಿಟ್ ಆ್ಯಂಡ್ ಪೀಸಸ್ ಆಫ್ ನಿಮಗೆ ಗಾರ್ಲಿಕ್ ನೋಡೋಕ್ಕೆ ಸಿಗುತ್ತೆ, ಸಖತ್ತಾಗಿದೆ. ಸ್ಪೈಸಿ ಟ್ಯಾಂಗಿ ಆ್ಯಂಡ್ ಗಾರ್ಲಿಕ್ಕಿ ಒಟ್ಟಿಗೆ ಬರುತ್ತೆ ನಿಮಗೆ ಟೇಸ್ಟು, ಅದಂತೂ ಸಖತ್ತಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಇವಾಗ ನಾನು ಮಶ್ರೂಮ್ ಪೆಪ್ಪರ್ ಡ್ರೈ ನಾನು ಮಾಡಿಸ್ಕೊತಾ ಇದ್ದೀನಿ. ಸೊ ನೋಡ್ಬೋದು ಎಲ್ಲ ಕೂಡ ಫ್ರೆಶ್ ಆಗೇ ಮಾಡ್ತಾರೆ, ಅದನ್ನು ನೋ ಡೌಟ್ಗಳು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಈಗ ನೋಡ್ಬೋದು ಸಾಟೆ ಮಾಡ್ಕೊತಾ ಇದ್ದಾರೆ. ಆಮೇಲಿಂದ ಸ್ಪೈಸಿಯಾಗಿ ಮಾಡೋಕ್ಕೆ ಹೇಳಿದ್ದೀನಿ ನಾನು. ಸೊ ಪೆಪ್ಪರೆಲ್ಲ ಸ್ಟ್ರಾಂಗಾಗಿ ಹಾಕೋಕ್ಕೆ ಹೇಳಿದ್ದೀನಿ. ಸೊ ಇನ್ನೇನು ರೆಡಿ ಆಯಿತು ಮಶ್ರೂಮ್ ಪೆಪ್ಪರ್ ಡ್ರೈ. ಸೊ ಬನ್ನಿ ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಸ್ಟಾರ್ಟರ್ಸಲ್ಲಿ ನಾನಿವತ್ತು ತೊಗೊಂಡಿದ್ದೀನಿ ಏನಂತ ಹೇಳಿದ್ರೆ ಮಶ್ರೂಮ್ ಪೆಪ್ಪರ್ ಡ್ರೈ. ಇದು ಫೇಮಸ್ ವಿದ್ಯಾರ್ಥಿ ಭವನಲ್ಲಿ ಇದು. ಆ್ಯಂಡ್ ತುಂಬ ಜನ ರೆಕಮೆಂಡ್ ಕೂಡ ಮಾಡಿದ್ರು. ಸೊ ಹಾಗಾಗಿ ತೊಗೊಂಡಿದ್ದೀನಿ. ಸೊ ನೋಡ್ಬೋದು ಈ ಥರ ಇದೆ ಮಶ್ರೂಮ್ ಪೆಪ್ಪರ್ ಡ್ರೈ. ಸೊ ಬನ್ನಿ ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ ಅಂತ. ನೋಡೋದಕ್ಕೆ ತುಂಬ ಸ್ಪೈಸಿಯಾಗಿ ಕಾಣ್ತಿದೆ. ಸೊ ನಿಮಗೆ ಮಶ್ರೂಮ್ ಪೆಪ್ಪರ್ ಡ್ರೈ ಏನಿದೆ ಸೊ ಬಾಯಲ್ಲಿ ಇಟ್ಟಿದ ತಕ್ಷಣ ಪೆಪ್ಪರ್ ಫ್ಲೇವರ್ ಬರ್ಸ್ಟ್ ಆಗೋದು ಅಂತ ಹೇಳ್ಬೋದು. ಜಿಂಜರ್ ಎಲ್ಲ ತುಂಬ ಚೆನ್ನಾಗಿದೆ ಇವರು ಮಶ್ರೂಮ್ ಪೆಪ್ಪರ್ ಡ್ರೈ. ಸೊ ಜನರಲ್ಸ್ ಅಮೌಂಟ್ ಆಫ್ ಪೆಪ್ಪರ್ ಹಾಕಿದ್ದಾರೆ, ಗಾರ್ಲಿಕ್ ಹಾಕಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಹೋಮ್ ಮೇಡ್ ಥರ ಇದೆ ಅಲ್ಲಿ ಮಶ್ರೂಮ್ ಪೆಪ್ಪರ್ ಡ್ರೈ. ತುಂಬ ಚೆನ್ನಾಗಿದೆ. ಈಗ ಏನು ನೋಡ್ತಾ ಇದ್ದಾರೆ ನೀವು, ಅದು ಲಚ್ಚಾ ಪರೋಟ ಅಂತ. ಸೊ ಲಚ್ಚಾ ಪರೋಟ ನಿಮಗೆ ಪೂರ್ತಿ ಗೋಧಿಯಲ್ಲಿ ಮಾಡ್ತಾರೆ ಆ್ಯಂಡ್ ಹೆಲ್ದಿಗೆ ತುಂಬ ಒಳ್ಳೆಯದು ಕೂಡ. ಸೊ ನಾನು ಅದನ್ನು ಟ್ರೈ ಮಾಡ್ತಾಯಿದ್ದೀನಿ. ಬಟರೆಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ನೋಡ್ಬೋದು. ಇದು ಫ್ಲೇಕಿಯಾಗಿರುತ್ತೆ. ಸೊ ನೆಕ್ಸ್ಟ್ ಟೈಮ್ ನೋಡ್ತಾ ಇದ್ದೀರಾ ನೀವು, ಇದು ಪನ್ನೀರ್ ಕಾಜು ಮಸಾಲ ಮಾಡ್ತಾಯಿದ್ದಾರೆ. ಇದು ಕೂಡ ನೋಡೋದಕ್ಕೆ ಸಖತ್ ಕ್ರೀಮಿ ಆಗಿದೆ ಅಲ್ವಾ, ಸಖತ್ತಾಗಿದೆ. ಸೊ ನೋಡಿ ನಮ್ಮ ಶೆಫ್ ಅವ್ರು ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ ಅವ್ರ ವರ್ಕ್ ಬಗ್ಗೆ, ಅಷ್ಟೇ ಸ್ಕಿಲ್ಫುಲ್ಲಾಗಿ ಮಾಡ್ತಾರೆ. ನೋಡೋದು ತುಂಬ ಖುಷಿ ಆಯಿತು. ಸೊ ಈಗ ರೆಡಿ ಆಗಿದೆ ಕಾಜು ಪನ್ನೀರ್ ಮಸಾಲ ಎಲ್ಲ. ಸೊ ಈಗ ನೋಡ್ಬೋದು ತೊಗೊಂಡಿದ್ದೀನಿ ನಾವು ಲಚ್ಚಾ ಪರೋಟ ಹಾಗೂ ಕಾಜು ಪನ್ನೀರ್ ಮಸಾಲಾನ. ಸೊ ನೋಡ್ಬೋದು ಈ ಥರ ಇದೆ. ಸೊ ಬನ್ನಿ ಟೇಸ್ಟ್ ಮಾಡೋಣ ಯಾವ ಥರ ಇದೆ ಅಂತ. ಸೊ ಕಾಜು ಪನ್ನೀರ್ ಮಸಾಲೆ ಏನಿದೆ ನಿಮಗೆ ಅಷ್ಟೇನು ನಿಮಗೆ ಸ್ಪೈಸಿ ಅನಿಸೋದಿಲ್ಲ. ಇದು ಸ್ವಲ್ಪ ಸ್ವೀಟ್ ಆಗೇನೇ ಇದೆ. ಸೊ ಎವ್ರಿ ಬೈಟಿಗೆ ನಿಮಗೆ ಕಾಜು ಸಿಗ್ತಾ ಇದೆ, ಅದಂತೂ ಟೇಸ್ಟು ಸಖತ್ತಾಗಿದೆ. ರೋಟಿ ಕೂಡ ಅಷ್ಟೇ ತುಂಬ ಫ್ಲೇಕಿಯಾಗಿದೆ, ತುಂಬ ಚೆನ್ನಾಗಿದೆ ಇವರು ಟೇಸ್ಟು. ಸೊ ಈಗ ಮೊಗಲೈ ಬಿರಿಯಾನಿ ರೆಡಿ ಆಗ್ತಿದೆ ನೋಡ್ಬೋದು ನೀವು. ಸೊ ಬಿರಿಯಾನಿ ಮಾಡೋದನ್ನು ನೋಡ್ದೇ ಕಂಪ್ಲೀಟ್ ಡಿಫ್ರೆಂಟ್ ಮೆಥಡ್ ಅಂತಲೇ ಹೇಳ್ಬೋದು. ಸೊ ಬಿರಿಯಾನಿ ಮಾಮೂಲಿ ನೀವು ನೋಡಿರ್ತೀರ ಬೇರೆ ಥರ ಮಾಡ್ತಾರೆ, ನಾವು ವಿದ್ಯಾರ್ಥಿ ಭವನಲ್ಲೇ ಬೇರೆ ಥರ ಮಾಡ್ತಾರೆ. ಸೊ ನೋಡ್ಬೋದು ರೆಡಿ ಆಗ್ತಾ ಇದೆ ಇವಾಗ ಮೊಗಲೈ ಬಿರಿಯಾನಿ.
ಕನ್ಫ್ಯೂಸ್ ಆಗಿಬಿಡ್ರಿ, ಫ್ರೈಡ್ ರೈಸ್ ಅಂತ. ಇದು ಫ್ರೈಡ್ ರೈಸ್ ಅಲ್ಲ, ಕಂಪ್ಲೀಟಾಗಿ ಬಿರಿಯಾನಿ. ಸೊ ಟೇಸ್ಟ್ ಕೂಡ ಬಿರಿಯಾನಿ ಥರನೇ ಇರುತ್ತೆ ಅಂತ ಹೇಳಿದ್ರೆ ಬನ್ನಿ ನೋಡೋಣ ಟೇಸ್ಟ್. ಸೊ ಈಗ ನೆಕ್ಸ್ಟ್ ಏನಂತ ಹೇಳಿದ್ರೆ ಮೊಘಲೈ ಬಿರಿಯಾನಿ ತೊಗೊಂಡಿದ್ದೀನಿ. ಇದು ಕೂಡ ಒನ್ ಆಫ್ ದ ಫೇಮಸ್ ಅಂತ ಹೇಳಿದ್ರು. ಅದು ಕೂಡ ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಇದು ಕೂಡ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಕೂಡ, ಆ್ಯಂಡ್ ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಮೊಘಲೈ ಬಿರಿಯಾನಿ ಏನಿದೆ ನಿಮಗೆ ಇದು ವೆಜಿಟೇಬಲ್ ಬೇಸ್ ಆಗಿರುತ್ತೆ. ಆದಮೇಲಿಂದ ನೀವು ನೋಡ್ಬೋದು ಇದರಲ್ಲಿ ಸ್ವಲ್ಪ ಬಿಟ್ ಆ್ಯಂಡ್ ಪೀಸಸ್ ಆಫ್ ಪನ್ನೀರ್ ಕೂಡ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಇದಕ್ಕೆ ಮೊಸರು ಬಜ್ಜಿ ಕೊಡ್ತಾರೆ. ನಾವು ಹಾಗೆ ತಿನ್ನೋಣ ಯಾವ ಥರ ಇದೆ ನೋಡೋಣ ಟೇಸ್ಟ್. ನೋಡ್ಬೋದು ಈ ಥರ. ಸೊ ಏನಂತ ಹೇಳಿದ್ರೆ ಇವರು ಬಿರಿಯಾನಿ ಮಾಡುವಂಥ ವಿಧಾನನೇ ಕಂಪ್ಲೀಟ್ ಚೇಂಜ್ ಇದೆ. ಸೊ ಯೂನಿಕ್ ಆದಂಥ ಬಿರಿಯಾನಿ. ಆ್ಯಂಡ್ ನಾನು ಈ ಥರ ಬಿರಿಯಾನಿ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಒಂಥರ ಫ್ರೈ ಪ್ಯಾನ್ ಬಿರಿಯಾನಿ ಅಂತ ಹೇಳ್ತಾರೆ, ಫ್ರೈ ಆ ಥರ ಇದೆ. ಆ್ಯಂಡ್ ಕಂಪ್ಲೀಟಾಗಿ ಚೆನ್ನಾಗಿದೆ. ಸೊ ನಿಮಗೆ ಇದು ಮಸಾಲೆ ಕೂಡ ಅಷ್ಟೇ ಕಂಪ್ಲೀಟಾಗಿ ಇದೆ. ಒಂಥರ ಫುಲ್ಲು ಮೈಲ್ಡ್ ಆದಂಥ ಒಂದು ಮಸಾಲೆ ನೋಡೋಕ್ಕೆ ಸಿಗುತ್ತೆ ನಿಮಗೆ. ಇದರಲ್ಲಿ ತುಂಬ ಸ್ಪೈಸಿ ಏನಿಲ್ಲ. ಸೊ ಆವಾಗವಾಗ ನಿಮಗೆ ಸಣ್ಣದಾಗಿ ಹೆಚ್ಚಿರುವಂಥ ಮೆಣಸಿನ್ಕಾಯಿ ಪೀಸಸ್ಗಳು ಸಿಗುತ್ತೆ. ಅದು ಲೈಟಾಗಿ ನಿಮಗೆ ಸ್ಪೈಸ್ನೆಸ್ ಕೊಡುತ್ತೆ. ಆ್ಯಂಡ್ ಜನರಲ್ಸ್ ಅಮೌಂಟ್ ಆಫ್ ತರಕಾರಿಗಳು ಹಾಕಿದ್ದಾರೆ ಇವರು. ತುಂಬ ಚೆನ್ನಾಗಿದೆ. ವಿದ್ಯಾರ್ಥಿ ಭವನಲ್ಲಿ ನಾರ್ತನ್ನ ಟ್ರೈ ಮಾಡಿದ್ದೀನಿ ಇವತ್ತು, ನಾರ್ತ್ ಹಾಗೂ ಚೈನೀಸ್ ಎರಡೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗಂತೂ ಕಂಪ್ಲೀಟ್ ಇಷ್ಟ ಆಯಿತು. ಸೊ ನಾನು ನಿಮಗೆ ಕಂಪ್ಲೀಟಾಗಿ ರೆಕಮೆಂಡ್ ಮಾಡ್ತೀನಿ, ಬನ್ನಿ ಸಖತ್ತಾಗಿರೋ ನಾರ್ತ್ ಫುಡ್ನ ತಿನ್ನಿ. ಏನು ಹೇಳಿದ್ರು ಇನ್ನು ಇಷ್ಟ ಇದೆ ಮುಗಿಸ್ತೀನಿ, ಆಮೇಲೆ ಸಿಗ್ತೀನಿ. ಹಾಯ್ ಸರ್, ಹೇಗಿದೆ ನಮ್ಮ ವಿದ್ಯಾರ್ಥಿ ಭವನ್ ಫುಡ್? ನಿಜವಾಗ್ಲೂ ಚೆನ್ನಾಗಿದೆ. ಇಲ್ಲಿ ಒಂದ್ಸತಿ ವಿಸಿಟ್ ಮಾಡಲೇಬೇಕು. ಟೇಸ್ಟ್ ಅಂತೂ ಸೂಪರ್ ಆಗಿದೆ ಮಾತ್ರ. ಏನು ಇಷ್ಟ ಅದರಲ್ಲಿ? ಗೋಬಿ ಮಂಚೂರಿನೂ ಚೆನ್ನಾಗಿದೆ. ಆಮೇಲೆ ಗ್ರೇವಿ ಲೈಕ್ ಪನ್ನೀರ್ ಬಟರ್ ಮಸಾಲ ಅವೆಲ್ಲ ಚೆನ್ನಾಗಿದೆ. ಆಮೇಲೆ ರೈಸ್ ಐಟಮು ಚೆನ್ನಾಗಿದೆ. ಓಕೆ, ಎಲ್ಲದೂ ಚೆನ್ನಾಗಿದೆ. ಬಾಯ್. ಸೊ ಈಗ ನೋಡ್ಬೋದು ನಮಗೆ ಇನ್ನೊಬ್ಬ ರೆಗ್ಯುಲರ್ ಕಸ್ಟಮರ್ ಸಿಕ್ಕಿದ್ದಾರೆ. ಸರ್ ನಿಮ್ಮ ಹೆಸರು? ಹಾಯ್, ಸಂದೀಪ್ ಜೈನ್ ಅಂತ. ಸರ್ ಹೇಳಿ, ಹೇಗೆ ಅನಿಸಿದೆ ನಮ್ಮ ವಿದ್ಯಾರ್ಥಿ ಭವನ್? ಫುಡ್ ಇಸ್ ಗುಡ್ ಸರ್. ಸರ್ವಿಸು, ಫುಡ್, ಆ್ಯಂಬಿಯನ್ಸ್ ಮೂರು ಗುಡ್, ತುಂಬ ಚೆನ್ನಾಗಿದೆ. ಸರ್ ನಿಮ್ಮ ಫೇವ್ರೇಟ್ ಏನು ನಾರ್ತಲ್ಲಿ? ನನಗೆ ಜೀರಾ ರೈಸ್ ಇಷ್ಟ ಆಗ್ತಿದೆ. ಆಮೇಲೆ ನಿಮ್ಮದು ಸ್ಟಾರ್ಟರ್ಸ್ ಚೆನ್ನಾಗಿದೆ. ಫುಡ್ ಓವರಾಲ್ ಚೆನ್ನಾಗಿದೆ. ಫ್ಯಾಮಿಲಿ ಇಂಟ್ರೊಡ್ಯೂಸ್ ಮಾಡಿಬಿಡಿ. ಸರ್ ವೈಫು, ಮಕ್ಕಳು, ಸಿಸ್ಟರ್ ಮಕ್ಕಳು. ಹೇಗಿದೆ ಫುಡ್ ಎಲ್ಲ ಮ್ಯಾಮ್? ನಮಸ್ತೆ. ಸರ್ ಹೇಳಿ, ಹೇಗೆ ಅನಿಸ್ತು ವಿದ್ಯಾರ್ಥಿ ಭವನ್ ಫುಡ್ಡು? ವಿಧಾತ್ರಿ ಭವನ್ ಹ್ಯಾಸ್ ಮೇಡ್ ಅ ಬ್ರ್ಯಾಂಡ್. ಫಸ್ಟ್ ಒಂದು 2-3 ಇಯರ್ಸಿಂದನೂ ವಿಧಾತ್ರಿ ಭವನಿಗೆ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದೀವಿ. ಫಸ್ಟು ಗಾಂಧಿನಗರ ಆಗಿರ್ಬೋದು, ಆಮೇಲೆ ವಿನೋಬ ನಗರ ಆಗಿರ್ಬೋದು, ಇವಾಗ ಗೋಪಾಳದಲ್ಲಿ ಒಂದು ಬ್ರಾಂಚ್ ಓಪನ್ ಆಗಿದೆ. ಇದ್ರದ್ದು ಆ್ಯಂಬಿಯನ್ಸ್ ನೋಡ್ತಾ ಇದ್ರೆ ನೀವು, ಇದ್ರದ್ದು ಆ್ಯಂಬಿಯನ್ಸ್ ತುಂಬ ಚೆನ್ನಾಗಿದೆ. ಇವತ್ತು ಚೈನೀಸ್ ಟೇಸ್ಟ್ ಮಾಡ್ತಾ ಇದ್ದೀವಿ. ಕಮಿಂಗ್ ಟು ಚೈನೀಸು ಭಾಳ ಚೆನ್ನಾಗಿದೆ. ಚೈನೀಸು ಸೌತ್ ಆಗಲಿ, ನಾರ್ತ್ ಆಗಲಿ, ಆಮೇಲೆ ಚಾಟ್ಸ್ ಆಗಲಿ, ಆಮೇಲೆ ಜ್ಯೂಸಸ್ಸು, ಕಾಫಿ, ಟೀಯಿಂದ ಹಿಡಿದು ಪ್ರತಿಯೊಂದು ಚೆನ್ನಾಗಿದೆ. ದಯವಿಟ್ಟು ಶಿವಮೊಗ್ಗ ಜನ, ಆಮೇಲೆ ಶಿವಮೊಗ್ಗ ಸುತ್ತಮುತ್ತ ಇರೋರು ಎಲ್ಲರೂ ಬಂದು ವಿಧಾತ್ರಿ ಭವನ್ ಗೋಪಾಳ ಬ್ರಾಂಚ್ನ ವಿಸಿಟ್ ಮಾಡಬೇಕು. A14 on Wheelsನ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಸೋ ಮಚ್. ನೈಸ್ ವರ್ಕ್ ಬ್ರೋ. ಥ್ಯಾಂಕ್ ಯು. ಸರ್, ನಮ್ಮದು ಕರ್ನಾಟಕ ಬ್ಯಾಂಕ್ ಇವತ್ತು 100 years ಸೆಂಟೆನರಿ ಸೆಲೆಬ್ರೇಷನ್ ಮಾಡ್ತಾ ಇದೆ. ನಮ್ಮದು ಟ್ಯಾಗ್ ಲೈನು ಯುವರ್ ಫ್ಯಾಮಿಲಿ ಬ್ಯಾಂಕ್ ಅಕ್ರಾಸ್ ಇಂಡಿಯಾ ಅಂತೇಳಿ. ನಾವು 500 ಬ್ಯಾಂಕಿನ ಎಲ್ಲ ಸ್ಟಾಫ್ ಮೆಂಬರ್ಸು, ವಿ ಆರ್ ಆಲ್ಸೋ ಅಟ್ ಫ್ಯಾಮಿಲಿ ಮೆಂಬರ್ಸ್. ಅದಕ್ಕಾಗಿ ಆ ಸೆಲೆಬ್ರೇಷನ್ ಮಾಡೋ ಸಂಬಂಧ ಈ ವಿಧಾತ್ರಿ ಭವನ ಶಿವಮೊಗ್ಗದಲ್ಲಿ ಎಲ್ಲರೂ ಗೆಟ್ ಟುಗೆದರ್ ಮಾಡಿದ್ದೀವಿ ಇವತ್ತು. ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ನೋಡ್ಬೋದು ನಮ್ಮ ಜೊತೆ ಪ್ರಜ್ವಲ್ ಅನ್ನೋ ಇದ್ದಾರೆ, ರೆಗ್ಯುಲರ್ ಕಸ್ಟಮರು. ಸರ್ ನಮಸ್ತೆ. ಹಾಯ್ ಸರ್ ಹೇಳಿ, ಹೇಗಿದೆ ಸರ್ ವಿದ್ಯಾರ್ಥಿ ಭವನ್? ವಿದ್ಯಾರ್ಥಿ ಭವನ್ ಒಂಥರ ಬ್ರ್ಯಾಂಡ್ ಆಗಿದೆ ಶಿವಮೊಗ್ಗದಲ್ಲಿ. ಯಾವುದೂ 4 ಬ್ರಾಂಚ್ ಇರಲಿಲ್ಲ. ಎಲ್ಲ ಕಡೆನೂ ಚೆನ್ನಾಗಿರುತ್ತೆ. ಆ ಟೇಸ್ಟ್ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲರೂ ವಿಸಿಟ್ ಮಾಡ್ಬೋದು, ಚೆನ್ನಾಗಿದೆ. ಟ್ರೈ ಮಾಡಿ, ನೀವೇ ರಿಪೀಟೆಡ್ ಕಸ್ಟಮರ್ ಆಗ್ತೀರಾ. ಸೊ ನಾರ್ತ್ ಫುಡ್ ಹೇಗೆ ಅನಿಸುತ್ತೆ? ನಾರ್ತ್ ಫುಡ್ ತಿಂತಾ ಇದ್ದೀರಾ ನೀವು? ಹೌದು. ಸೊ ಹೇಗೆ ಅನಿಸುತ್ತೆ? ನಾರ್ತ್ ಇಂಡಿಯನ್ನು ಚೆನ್ನಾಗಿದೆ, ಸೌತ್ ಇಂಡಿಯನ್ನು ಚೆನ್ನಾಗಿದೆ. ಸೌತ್ ಇಂಡಿಯನ್ ತುಂಬ ಚೆನ್ನಾಗಿದೆ. ನಾರ್ತ್ ಇಂಡಿಯನ್ ಆಲ್ಸೋ ಈಸ್ ನೈಸ್.
ಸೊ ನಿಮಗೆ ನಾರ್ತಲ್ಲಿ ಏನು ತುಂಬ ಇಷ್ಟ ಇದೆ? ನಾರ್ತಲ್ಲಿ ರೈಸ್ ಐಟಮ್ ಚೆನ್ನಾಗಿರುತ್ತೆ ಇವ್ರದ್ದು, ಕಿಚಡಿ, ಬಿರಿಯಾನಿ, ಆಮೇಲೆ ರೋಟಿ, ಕರಿನೂ ಚೆನ್ನಾಗಿರುತ್ತೆ. ನೀವು ಹೇಳ್ದಾಗೆ ನಾನು ಲೆಮನ್ ಕೊರಿಯಾಂಡರ್ ಸೂಪ್ ಸ್ಟಾರ್ಟಿಂಗ್ ಟ್ರೈ ಮಾಡಿದೆ. ಆದಮೇಲಿಂದ ಕಾಜು ಪನ್ನೀರ್ ಮಸಾಲ ಆಗಿರ್ಬೋದು, ನೀವು ಹೇಳಿದಂಥ ಎಲ್ಲ ಐಟಮ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಿಮ್ಮ ರೆಕಮೆಂಡೇಶನ್ ನನಗೆ ತುಂಬ ಇಷ್ಟ ಆಯಿತು. ನನಗೆ ನಿಮ್ಮ ಹೋಟೆಲಲ್ಲಿ ವಿಡಿಯೋ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಮತ್ತೊಮ್ಮೆ. ಸೊ ಮತ್ತೊಮ್ಮೆ ನಿಮಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಮೇಲಿಂದ ನಮ್ಮ ಆಡಿಯನ್ಸಿಗೆ ಏನು ಹೇಳ್ತೀರಾ? ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಶಿವಮೊಗ್ಗ ಜನತೆ. ನಮ್ಮದು ಪ್ರತಿಯೊಬ್ಬರು ವೀಡಿಯೋ ನೋಡಿಕೊಂಡು ಶಿವಮೊಗ್ಗ ಬರ್ತಾ ಇದ್ದಾರೆ. ಶಿವಮೊಗ್ಗಕ್ಕೆ ಬಂದು ನಮ್ಮ ಹೋಟ್ಲಿಗೆ ವಿಸಿಟ್ ಮಾಡಿ ಫುಡ್ ಹೇಗಿದೆ ಅಂತ ಎಲ್ಲ ರಿವ್ಯೂ ಕೊಡ್ತಾ ಇದ್ದಾರೆ. ನೀವು ಬನ್ನಿ, ಟ್ರೈ ಮಾಡಿ, ಒಂದ್ಸತಿ ಟೇಸ್ಟ್ ಹೇಗಿದೆ ಅಂತ ನಮಗೂ ಹೇಳ್ತೀವಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಿನಯ್ ಅವರೇ. ಥ್ಯಾಂಕ್ ಯು ಸರ್. ಆದರೆ ಇನ್ನೊಂದ್ಸತಿ ಬರೋಣ ಅಂತ ನಿಮ್ಮ ಹೋಟೆಲಿಗೆ. ಬರಲೇಬೇಕು ಸರ್, ಖಂಡಿತ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಸೊ ಇಷ್ಟ ಎಲ್ಲ ಇನ್ನೂ ಸಿಕ್ಕಾಪಟ್ಟೆ ಐಟಮ್ ಸಿಗುತ್ತೆ. ಜ್ಯೂಸ್ ಆಗಿರ್ಬೋದು, ಐಸ್ ಕ್ರೀಮ್ ಆಗ್ಬೋದು, ಎಲ್ಲ ಸಿಗುತ್ತೆ. ಸೊ ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ವೀಡಿಯೋ. ಸೊ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಾನು ಟ್ರೈ ಮಾಡೋ ಡಿಶಸಲ್ಲಿ ಎಲ್ಲನೂ A1 ಆಗಿತ್ತು. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ನಾನು ಕಂಪ್ಲೀಟ್ ರೆಕಮೆಂಡ್ ಮಾಡ್ತೀನಿ. ಸೊ ನಾರ್ತ್ ಹಾಗೂ ಚೈನೀಸ್ ತುಂಬ ಚೆನ್ನಾಗಿರುತ್ತೆ ವೇದಾಂತ್ ಭವನಲ್ಲಿ. ಆ್ಯಂಡ್ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲೇ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಬಾ, ಸಿ ಯು ಗೈಸ್.